ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ನಾನು ವಿಡಿಯೋ ತಮ್ನೈಲಲ್ಲಿ ಹೇಳ್ದಂಗೆ ನಮಿಷನ್ಗೆ ಸ್ವಲ್ಪ ಪೆಟ್ಟಾಗೋಯ್ತು. ಏನಿಲ್ಲ, ಒಂದು ಸಣ್ಣ ಆಕ್ಸಿಡೆಂಟ್ ಅಷ್ಟೇ. ಬಟ್ ಗಾಯ ತುಂಬ ಕಡೆ ಆಯಿತು. ಆ್ಯಂಡ್ ತುಂಬ ನೋವು ಅನುಭವಿಸ್ದ ಕೂಡ. ಕೈ ಹತ್ತಿರ, ಕಾಲು ಹತ್ತಿರ, ಹಾಗೆ ಹಣೆ ಮೇಲೆ ಸ್ವಲ್ಪ ಡೀಪಾಗೆ ಹೋಗಿತ್ತು ಗಾಯ. ಅಲ್ಲಿ ಒಂದು 3 ಸ್ಟಿಚ್ ಹಾಕಿದ್ರು. ಮತ್ತು ಕಾಲು ಅಷ್ಟೇ, ಪಾದ ಹತ್ರ ಒಂದು 2 ಮುರಿದೋಗಿತ್ತು. ಅದಕ್ಕೆ ಇಷ್ಟು ದೊಡ್ಡ ಬ್ಯಾಂಡೇಡ್ ಹಾಕಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಕಡೆನೂ ಗಾಯ ಆಗಿತ್ತು ಅವನಿಗೆ. 1 ತಿಂಗಳಾಯಿತು. ಅದು ಇನ್ನೂ ಸುಧಾರಿಸ್ಕೊಳ್ತಾ ಇದ್ದಾನೆ ಅವನು. ಅವನ ಜೊತೆ ನಾವು ಕೂಡ ಸುಧಾರಿಸ್ಕೊಳ್ತಾ ಇದ್ದೀವಿ. ಬಿಕಾಸ್ ಅದು ಶಾಕಿಂದನೇ ಹೊರಗೆ ಬರ್ಲಿಕ್ಕೆ ನನಗಂತೂ 1 ವಾರನೇ ಬೇಕಾಯಿತು. ಈಗಲೂ ಅಷ್ಟೇ, ಎಷ್ಟೊಂದು ರಾತ್ರಿ ನಿದ್ದೆ ಹಿಡ್ದಿದ್ದು ಕಳೀತಾ ಇದ್ದೀನಿ. ಅವನು ಊಟ ತಿಂಡಿ, ರಾತ್ರಿ ನಿದ್ದೆ ಏನೂ ಸರಿ ಆಗ್ತಾಯಿಲ್ಲ. ಹಂಗಾಗಿ ತುಂಬ ಅಂದರೆ ತುಂಬ ವೀಕ್ ಆಗೋಗಿದೆ. ನಾನೇ ಅಲ್ಲಿ ಇಲ್ಲಿ ಓಡಾಡ್ತಾ ಇದ್ದವನು ಕೊಡಬೇಕು ಅಂತ ಯಾರು ಎಲ್ಲರಿಗೂ ಕಷ್ಟನೇ ಅಲ್ವಾ. ಹಾಗಾಗಿ ನಾನು ನಮಿಷಕ್ಕೆ ಸ್ನಾನ ಮಾಡಿಸುವಂತ ಕವರ್ ಕಟ್ಟಿದ್ದೀನಿ ಕಾಲಿಗೆ. ವಾರಕ್ಕೆ 2 ಸಲ ಸ್ನಾನ ಮಾಡಿಸಿದ್ರೆ ಸಾಕು ಅಂತ ಡಾಕ್ಟರ್ ಹೇಳಿದರು. ಬಟ್ ಅವ್ನು ಕೇಳೋದಿಲ್ಲ, ತುಂಬ ಹಠ ಮಾಡ್ತಾನೆ. ಡೈಲಿ ಸ್ನಾನ ಮಾಡಿಸು ಅಂತಾನೆ. ನಾನು ಹಾಗಾಗಿ ವಾರಕ್ಕೆ 2 ದಿನಕ್ಕೆ 1 ಸಲ ಈ ರೀತಿ ಮಾಡಿಸ್ತಾ ಇದ್ದೀನಿ. ಇದು ಅವ್ನು ಕೂತಿ ಬೋರ್ ಆಗ್ತಾನೆ ಅಂತ ಆನ್ಲೈನಲ್ಲಿ ತರಿಸಿದ್ದೆ. ಇವತ್ತು ತರಿಸಿದ್ದು. ಅಷ್ಟು ಬೇಗ ಒಂದು 3 ಸ್ಕೆಚ್ ಪೆನ್ ಎಲ್ಲೋ ಬಿಸಾಡ್ಕೊಂಡು ಬಿಟ್ಟಿದ್ದಾರೆ ಅಣ್ಣ ತಮ್ಮ ಸೇರಿಕೊಂಡು. ಇಬ್ಬರದ್ದು ಹಾಗೆ ಇಡೀ ದಿನ ಇದೇ ಥರ ಆಗ್ತಾಯಿದೆ. ಆ್ಯಂಡ್ ತುಂಬ ದಿನ ಆಗೋಗಿತ್ತು. ನಮಿಷ ಹೊರಗೆ ಹೋಗಲಿಲ್ಲ. ಹಾಸ್ಪಿಟ್ಲಿಗೆ ಬಿಟ್ಟರೆ ಎಲ್ಲೂ ಹೋಗಲೇ ಇಲ್ಲ. ಹಾಗಾಗಿ ಇವತ್ತು ಸ್ವಲ್ಪ ಬೀಚ್ ಹತ್ರ ಹೋಗುವ ಅಂತ ಹಠ ಮಾಡ್ತಾ ಇದ್ದ. ಅದಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ನಮ್ಮನೆ ಹತ್ರದಿಂದ ಒಂದು 5 ಮಿನಿಟ್ಸು ಆಗೋಲ್ಲ ಬೀಚಿಗೆ. ಕೆಲವು ಸಲ ನಮ್ಮದು ಹಿಂದೆ ನಿಮ್ದು ಹಳೆ ಲಾಗಲ್ಲಿ ನೋಡಿದರೆ ನಿಮ್ಗೆ ಗೊತ್ತಾಗ್ತದೆ. ಮನೆ ಹಿಂದೆ ಗಾರ್ಡನ್ ಇದೆಯಲ್ಲ, ಅಲ್ಲಿ ನಿಂತ್ಕೊಂಡ್ರೂ ಕೂಡ ಅಲೆಗಳ ಸೌಂಡ್ ಕೇಳ್ತದೆ. ತುಂಬ ಅಂದರೆ ತುಂಬ ಹತ್ತಿರ ನಮಗೆ ಬೀಚು. 5 ಮಿನಿಟ್ಸು ಆಗೋಲ್ಲ. ಅವನನ್ನು ಕರ್ಕೊಂಡು ಬರೋಕ್ಕೋಸ್ಕರ ಕಾರಲ್ಲಿ ಬರ್ತಾಯಿದ್ದೀವಿ. ಇಲ್ಲಿಂದ ನಡ್ಕೊಂಡೇ ಬರ್ತೀವಿ ನಾವು. ಅಷ್ಟು ಹತ್ತಿರ. ಅಮಾವಾಸ್ಯೆ ಹುಣ್ಣಿಮೆ ಬಂದಾಗ ಸಮುದ್ರ ತುಂಬ ನೀರು ಏರಿರುತ್ತೆ. ಹಾಗಾಗಿ ಒಳ್ಳೆ ಆಗ್ತದೆ ದಡದಲ್ಲಿ ಕುತ್ಕೊಳ್ಳಿಕ್ಕೆ. ಹಾಗಾಗಿ ಕರ್ಕೊಂಡು ಬಂದ್ವಿ. ಅವನು ಹೇಳ್ತಾ ಇದ್ದ ಎಲ್ಲರೂ ಕರ್ಕೊಂಡೋಗಿ ಅಂತ. ಅದಕ್ಕೆ ಬೀಚ್ ಹತ್ರ ಅಂದರೆ ಖುಷಿಯಲ್ಲಿ ಬಂದ. ಸೊ ನಾವಿಲ್ಲಿ ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು, ನೀರಲ್ಲೇನು ಇಳಿಯೋದಿಲ್ಲ. ಯಾಕಂದರೆ ನೈಟ್ ಟೈಮೆಲ್ಲ ನೀರಲ್ಲಿ ಇಳಿಯೋದು ಅಷ್ಟು ಸೇಫ್ ಅಲ್ಲ. ನೈಟೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲೇ ಇಳಿಬೇಡಿ ಅಂತ ನಮ್ಮ ರೂಮಿಗೆ ಬರೋ ಕಸ್ಟಮರ್ಗೆಲ್ಲ ನಾವು ಹೇಳ್ತೀವಿ. ನಾನು ಲಾಗಲ್ಲಿ ನೈಟ್ ಸಮುದ್ರ ಹೆಂಗಿರುತ್ತೆ ಅಂತ ತೋರಿಸೋಣ ಅಂತ ಬಂದೆ. ಬಟ್ ಇಲ್ಲಿ ಯಾವುದು ಸ್ಟ್ರೀಟ್ ಲೈಟು ಇಲ್ಲ, ಏನೂ ಇಲ್ಲ. ನೀರು ಕೂಡ ತುಂಬ ಅಂದರೆ ಸ್ವಲ್ಪ ಡೀಪಿಗೆ ಹೋಗಿತ್ತು. ಮರಳೆಲ್ಲ ಮೇಲೆ ಬಂದಿತ್ತು. ಹಾಗಾಗಿ ಅದು ನಂದು ಫೋನಲ್ಲಿ ಕಾಣಿಸ್ತಾನೂ ಇರಲಿಲ್ಲ. ಸೊ ನಾನು ಸ್ವಲ್ಪ ಡಿಸಪಾಯಿಂಟ್ ಆಯಿತು ಅಂತಲೇ ಹೇಳ್ಬೋದು. ಸೊ ಇಲ್ಲೇ ಹೊರಗಡೆ ಸ್ವಲ್ಪ ಬೀಚ್ ಹತ್ರ ಕೂತ್ಕೊಂಡು ನಾವು ಸ್ವಲ್ಪ ಟೈಮ್ ಪಾಸ್ ಮಾಡ್ಕೊಂಡು ಬಂದ್ವಿ. 6:30ಗೆ ಹೋಗಿ 7:30 ಅಷ್ಟೊತ್ತಿಗೆ ಮನೆಗೆ ಬಂದ್ವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ತುಂಬ ಜನ ಕೇಳ್ತಾ ಇದ್ವಿ VAದ ಏನಾಯಿತು ರಿಸಲ್ಟು, ಮತ್ತು ಹೇಗಾಯಿತು PDO ಎಕ್ಸಾಮ್ಸು ಅಂತ. ನನ್ನ ವ್ಲಾಗ್ಸಲ್ಲಿ ತುಂಬ ಪಾಸಿಟಿವಿಟಿನ ತೋರಿಸ್ಲಿಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಏನಾದರೂ ನೆಗೆಟಿವಿಟಿ ಇದ್ದರೆ ನಾನು ಅಷ್ಟು ಅದನ್ನು ತುಂಬ ಫೋಕಸ್ ಮಾಡಿ ತೋರಿಸಲ್ಲ. ಬಟ್ ಏನು ಮಾಡೋದು, ಲೈಫು ಯಾವಾಗಲೂ ಒಂದೇ ಥರ ಇರೋಲ್ಲ. ಕೆಲವೊಂದೊಂದು ಸಿಚುವೇಶನ್ನ ನಾವು ಹ್ಯಾಂಡಲ್ ಮಾಡಲೇಬೇಕಾಗ್ತದೆ. ಆ್ಯಂಡ್ ತುಂಬ ಜನ ಕೇಳ್ತಾ ಇದ್ರಿ ಅನ್ನೋ ರೀಸನ್ನಿಗೆ ನಾನು ಈ ವಿಡಿಯೋ ಮಾಡಿದೆ ಅಷ್ಟೇ. ಬಟ್ ಬೇರೆ ವಿಧಿ ಇರಲಿಲ್ಲ. ನಾನು ಆ ಮಿಷನ್ ಆ ರೀತಿ ತೋರಿಸಲೇಬೇಕಾಯ್ತು. ಏನಂದರೆ ಒಂದು ಚಿಕ್ಕ ಆ್ಯಕ್ಸಿಡೆಂಟು. ಬಟ್ ಅವ್ನ ಮಗು ಆಗಿದ್ದರಿಂದ ತುಂಬ ಪೆಟ್ಟಾಯಿತು ಅಷ್ಟೇ. ಸೊ ನಾನು ಆ್ಯಕ್ಚುಲಿ ಇದನ್ನು ವಿಡಿಯೋ ಮಾಡಬಾರ್ದು ಅಂತಲೇ ಅಂದ್ಕೊಂಡಿದ್ದೆ. ಬಟ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗೋದು ಹೆಂಗೆ ಅಂತ ನಾನು ತೋರಿಸಿದ್ದೆ. ಪ್ರಿಪೇರ್ ಆದಮೇಲೆ ಯಾವ ರೀತಿ ರಿಸಲ್ಟ್ ಬಂತು ಅಂತ ನಾನು ತೋರಿಸ್ಲಿಕ್ಕೆ ಆಗಿರಲಿಲ್ಲ. ಸುಮಾರು ಜನ ವಾಟ್ಸಪ್ಪಲ್ಲಿ ಕೇಳ್ತಾ ಇದ್ರಿ ಹೆಂಗಾಯಿತು ಅಂತ. ಸೊ ನಾನು ಹೇಳದೇ ಇದ್ದರೆ ಇನ್ಕಂಪ್ಲೀಟ್ ಆಗುತ್ತೆ ಅನ್ನೋ ರೀಸನಿಗೋಸ್ಕರ ಈ ವಿಡಿಯೋ ಮಾಡಿದೆ ಅಷ್ಟೇ. ಆಕ್ಸಿಡೆಂಟ್ ಏನೋ ಚಿಕ್ಕದೆ, ಬಟ್ ಅವನು ಮಗು ಅಲ್ವಾ, ತುಂಬ ಪೆಟ್ಟಾಗಿತ್ತು. ಆಲ್ಮೋಸ್ಟ್ 1 ಮಂತ್ ಆಗೋಯಿತು ಅವನಿಗೆ ಆಕ್ಸಿಡೆಂಟ್ ಆಗಿ. ಏನಂದರೆ ಅವ್ರ ಅಪ್ಪ ಎಲ್ಲ ಹೊರಡ್ತಾಯಿದ್ರು. ಇವನು ಅಪ್ಪ ಬಿಟ್ಟು ಹೋಗ್ತಾರೆ ಅಂತ ಡೈರೆಕ್ಟ್ ರೋಡಿಗೆ ಓಡಿಬಿಟ್ಟ. ಫಾಸ್ಟಾಗಿ ಬೈಕ್ ಬರ್ತಾಯಿತ್ತು ಆಚೆಯಿಂದ. ಇವನಿಗೆ ಇಲ್ಲಿಗೆ ಪೆಟ್ಟಾಗಿತ್ತು. ಒಂದು 3 ಸ್ಟಿಚ್ ಹಾಕಿದ್ರು. ಪುನಃ ಕಾಲಿಂದ 2 ಮೂಳೆ ಮುರಿದೋಗಿತ್ತು. ಅದಕ್ಕೆ ಕೂಡ ಅದಕ್ಕೆ ಅಷ್ಟು ದೊಡ್ಡ ಬ್ಯಾಂಡೇಡ್ ಹಾಕಿರೋದು. ಆ್ಯಂಡ್ ಒಂದು ಜಾನ್ವರಿ 1st ವೀಕ್ ತನಕ ಶಾಲೆಗೆ ಹೋಗ್ಲಿಕ್ಕಿಲ್ಲ ಅಂತ ಡಾಕ್ಟರ್ಸ್ ಹೇಳಿದ್ದಾರೆ. ನಾನು ಆದಷ್ಟು ಕೈಯಲ್ಲೇ ಏನಾಗುತ್ತೆ ಅದನ್ನು ಬರೆಸ್ತಾ ಇದ್ದೀನಿ. ನೋಟ್ಸ್ ಎಲ್ಲ, ಫೋಟೋಸ್ ಎಲ್ಲ ಕಳಿಸ್ಲಿಕ್ಕೆ ಹೇಳಿ ಟೀಚರ್ಸಿಗೆ. ಆ್ಯಂಡ್ ಅವ್ನು ಕೇಳೋದಿಲ್ಲ, ತುಂಬ ಹಠ ಮಾಡ್ತಾನೆ. ಅವನಿಗೆ
ಒಂದೇ ಕಡೆ ಕುತ್ಕೊಂಡಲ್ಲೇ ಕೂತಿರಬೇಕು ಅಂತಲೋ ಏನೋ ಅಂತ ಗೊತ್ತಿಲ್ಲ. ತುಂಬ ಸಿಟ್ಟು ಬರ್ತದೆ, ತುಂಬ ಹಠ ಮಾಡ್ತಾನೆ. ನನಗಿದು ಸಿಚುವೇಶನ್ ತುಂಬ ಕಷ್ಟ ಆಗ್ತಾಯಿದೆ ಹ್ಯಾಂಡಲ್ ಮಾಡೋಕ್ಕೆ. ಬಟ್ ಏನೋ ದೇವ್ರ ಮೇಲೆ ಭಾರ ಹಾಕಿ ನಡೀತಾ ಇದೆ ಹೀಗೆ ಜೀವನ. ತುಂಬ ಅಂದರೆ ದೊಡ್ಡವರಿಗೆ ಈ ರೀತಿ ಎಲ್ಲ ಆದರೆ ಹೊರಗೆ ಬರಲಿಕ್ಕಾಗಲ್ಲ ಶಾಕಿಂದ. ಬಟ್ ಮಕ್ಕಳಿಗೆ ಈ ರೀತಿ ಆದರೆ ನಿಜವಾಗ್ಲೂ ಯಾವ ತಾಯಿಗೂ ಕೂಡ ಈ ಥರ ಸಿಚುವೇಶನ್ ಬರಬಾರ್ದು ಅಂತಲೇ ನಾನು ದೇವರ ಹತ್ರ ಆವತ್ತಿಂದಲೂ ಬೇಡ್ಕೊಳ್ತಾ ಇದ್ದೀನಿ. ನನಗೆ ತುಂಬ ಕಷ್ಟ ಆಗ್ತಿದೆ ಅವ್ನು ಹಿಂಗಿರೋದು ನೋಡಲಿಕ್ಕೆ. ಆಚೆ ಈಚೆ ಓಡಿಕೊಂಡು ಒಂದು ಹೋಮ್ವರ್ಕ್ ಮಾಡೋ ಅಂದರೂ 10 ನಿಮಿಷ ಕೂತಿರಲಿಲ್ಲ. ಒಂದು ಸ್ವಲ್ಪ ಓದ್ಕೊ ಅಂದರೂ ಕೂತಲ್ಲೇ ಓದೇ ಗೊತ್ತಿಲ್ಲ ಅವ್ನಿಗೆ. ಅವನೆಲ್ಲ ಹೋಗ್ತಾನೆ ಅಲ್ಲೇ ಬುಕ್ ತೊಗೊಳ್ತಾ ಬರ್ತಿದ್ದ. ಆಚೆ ಈಚೆ ಇಡೀ ಮನೇಲಿ ಎಲ್ಲ ಕಡೆನೂ ಇರ್ತಿದ್ದ. ಬಟ್ ಇವಾಗ ತುಂಬ ದಿನದಿಂದ ಕೂತಲ್ಲೇ ಕೂತ್ಕೊಳ್ತಾನೆ. ಅವನಿಗೆ ನೋವು ಗೊತ್ತಾಗ್ತಿಲ್ವಾ ಏನೋ ಅಂತ ಗೊತ್ತಿಲ್ಲ. ಬಟ್ ರಾತ್ರಿ ಎಲ್ಲ ಎಷ್ಟೊಂದು ದಿನ ನಿದ್ದೆ ಮಾಡದೆ ಕಳೆದಿದ್ದು ದಿನ ಉಂಟು. ಸೊ ಹೀಗೆ ನಡೀತಾ ಇದೆ. ಇನ್ನೊಂದು 20 ಡೇಸಲ್ಲಿ ಒಂದು ಬ್ಯಾಂಡೇಜ್ ತೆಗಿತಾರೆ, ಆಮೇಲೆ ನಡಿಬೋದು ಅಂತ ಡಾಕ್ಟ್ರು ಕೂಡ ಹೇಳಿದ್ದಾರೆ. ನಾವು PDO ಅಂದರೆ ಸ್ವಲ್ಪ ಈಸಿ ಇತ್ತು ನನಗೆ, ಯಾಕೆಂದರೆ ಏನು ಸಿಲೆಬಸ್ ಕೊಟ್ಟಿದ್ರು ಅದು ಪೂರ್ತಿ ಕವರ್ ಮಾಡಿದ್ದೆ ನಾನು ಆಲ್ರೆಡಿ. ಹಾಗಾಗಿ 118 ಮಾರ್ಕ್ಸ್ ಬಂತು. ಗೊತ್ತಿಲ್ಲ, ಕೆಲವರು 120 ಪ್ಲಸ್ ಆದರೆ ಮಾತ್ರ ಅಪಾಯಿಂಟ್ಮೆಂಟ್ ಆಗೋದು ಅಂತ ಹೇಳ್ತಾ ಇದ್ದಾರೆ. ಯೂಟ್ಯೂಬಲ್ಲೆಲ್ಲ ನೋಡುವಾಗ ಅನಿಸ್ತಾ ಇದೆ. ಆ್ಯಕ್ಚುಲಿ ನಂದು ಮೇನ್ ಇಂಟೆನ್ಷನ್ ಏನಿದ್ದಿದೆ ಅಂದರೆ GPSTRಗೆ ಚೆನ್ನಾಗಿ ಓದಿ ಬರೀಲೇಬೇಕು ಅಂತ. ನಂಗೆ ಬೇರೆ ಯಾವುದೋ ಜಾಬ್ಸ್ ಮೇಲೆ ಅಷ್ಟು ಇಂಟ್ರೆಸ್ಟ್ ಇಲ್ಲ. ನಾನು ಒಂದು ಟಚ್ಚಲ್ಲಿದ್ದರೆ ಈ ರೀತಿಯಲ್ಲಿ ಅಪ್ಲಿಕೇಶನ್ ಹಾಕಿದರೆ ಒಂದು ಓದ್ತಾ ಬರಿತಾ ಇದ್ದರೆ ನನಗೆ ಬೇರೆ ಎಕ್ಸಾಮ್ಸ್ ಅಂದರೆ GPSTRಗೆ ಈಸಿ ಆಗುತ್ತೆ ಅಂತ ಅಂದ್ಕೊಂಡು ಅಷ್ಟೇ ನಾನು ಇದೆರಡಕ್ಕೂ ಅಪ್ಲಿಕೇಶನ್ ಹಾಕಿದ್ದು. ಆ್ಯಂಡ್ ಬೆಸ್ಟ್ ನಾನು ಕೊಟ್ಟಿದ್ದೀನಿ ಅಂತಲೇ ಅಂದ್ಕೊಳ್ತೀನಿ. ಬಿಕಾಸ್ DAO ಅಲ್ಲಿ ಮೆಂಟಲ್ ಅಬಿಲಿಟಿ ತುಂಬ ಕಷ್ಟ ಆಯಿತು. ಆ್ಯಂಡ್ ನಾನ್ಯಾವತ್ತೂ ಮೆಂಟಲ್ ಅಬಿಲಿಟಿ ಪ್ರಿಪೇರ್ ಆಗಲೇ ಇಲ್ಲ. ಅದು ಏನು 88 ಮಾರ್ಕ್ಸ್ ಬಂದಿದೆ ಅದು ಮೆಂಟಲ್ ಅಬಿಲಿಟಿ ಮತ್ತು ಕರೆಂಟ್ ಇವೆಂಟ್ಸು ಅಷ್ಟೇ ಒಂದು 70% ಕವರ್ ಮಾಡಿದೆ. ಬಟ್ ಅದರೊಳಗೆ ಅಷ್ಟೊಂದು ಕ್ವಶನ್ ಬರಲಿಲ್ಲ. ಯಾವುದು ಮೂಲೆಯಲ್ಲಿತ್ತು, ಯಾವುದು ತುಂಬ ಡೀಪ್ ಸ್ಟಡೀಸಿಗೆ ಮಾಡಿದ್ದಾರೆ ಅವರು ಮಾತ್ರ ಅಟೆಂಡ್ ಮಾಡಬೇಕಾಗಿತ್ತು ಅಂತ ಕ್ವಶನ್ಸ್ ಇತ್ತು. ಹಾಗಾಗಿ ಅದನ್ನು ಕೂಡ ನನಗೆ ಅಷ್ಟಾಗಿ ಸ್ಯಾಟಿಸ್ಫೈ ಆಗಿರಲಿಲ್ಲ VAOದು. ಬಟ್ PDOದು ನಿಜವಾಗ್ಲೂ ತುಂಬ ಸ್ಯಾಟಿಸ್ಫೈ ಆಯಿತು. ಯಾಕೆಂದರೆ ನಾನು ಏನು ಓದಿದ್ದೆ ಆಲ್ಮೋಸ್ಟ್ ಕ್ವಶನ್ಸ್ ಬಂದಿದೆ. ನಾನು ಯಾವತ್ತೂ ಅಂದರೆ ಈ ರೀತಿ ಕಾಂಪಿಟೇಟಿವ್ ವರ್ಡಲ್ಲೆಲ್ಲ ಅಷ್ಟು ಇಂಟ್ರೆಸ್ಟ್ ತೋರಿಸಿ ಓದಿರಲಿಲ್ಲ. ನಾನು ಹಳೆ ವಿಡಿಯೋಲ್ಲೇ ಹೇಳಿದ್ದೆ, ಲಾಸ್ಟ್ GPSTRಲ್ಲಿ ಯಾವಾಗ ನನಗೊಂದು ಸ್ವಲ್ಪ ಓಕೆ ಅನ್ನೋ ಮಾರ್ಕ್ಸ್ ಬಂತು, ಆಮೇಲೆ ನನಗೆ ಇಂಟ್ರೆಸ್ಟ್ ಬಂದಿದ್ದು ಇದರಲ್ಲಿ ನಾನು ಸ್ವಲ್ಪ ಕಷ್ಟಪಟ್ಟರೆ ಏನಾದರೂ ಆಗ್ತಾಯಿದೆ ಅಂತ. ಹಾಗಾಗಿ ನಾನು ಆವತ್ತಿಂದ ಓದಲಿಕ್ಕೆ ಸ್ಟಾರ್ಟ್ ಮಾಡಿದೆ. ನನಗೆ ಇದೇ ಇಂಟ್ರೆಸ್ಟು ಮದುವೆಗೆ ಮುಂಚೆ ಇದ್ದಿದ್ದರೆ ಅಥವಾ ಸ್ವಲ್ಪ ಒಂದು 5 ವರ್ಷದ ಹಿಂದೆ ಇದ್ದಿದ್ದರೆ ನಾನು 100% ನಾನು ಜಾಬ್ ತೊಗೊಳ್ತಾ ಇದ್ದೆ ಅನಿಸುತ್ತೆ. ಬಟ್ ನನಗೆ ಇಂಟ್ರೆಸ್ಟ್ ಬಂದಿದ್ದೇ ಲೇಟ್ ಆಗೋಯಿತು. ಆಯಿತು, PDOನು ನನಗೆ ಪರವಾಗಿಲ್ಲ, ನಾನು ಚೆನ್ನಾಗಿ ಮಾಡಿದ್ದೀನಿ. ಜಾಬ್ ಆಗದೇ ಇರಲಿ, ಬಟ್ ನನಗೆ ಸ್ಯಾಟಿಸ್ಫೈ ಉಂಟು. ನಾನೇನು ಉಡಾಫೆ ಮಾಡ್ಕೊಂಡಿಲ್ಲ ಈ ಎಕ್ಸಾಮ್ಗೆ, ಚೆನ್ನಾಗಿ ಬರೆದಿದ್ದೀನಿ ಅಂತ. ಇನ್ನು ನೋಡುವ GPSTR 100% ನಾನು ಕೊಡ್ತೀನಿ. ಈ ಸರಿ ಜಾಬ್ ನಾನು ತೊಗೊಳ್ತೀನಿ ಅಂತ ನಾನು ಕಾನ್ಫಿಡೆನ್ಸ್ ಇದೆ. ಹಾಗಾಗಿ ನಾನು ಇಷ್ಟೊಂದು ಪ್ರಿಪ್ರೇಷನ್ ಮಾಡ್ತಾ ಇರೋದು. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು. ಸೊ ಇದರಲ್ಲೇನಾದರೂ ನಿಮಗೆ ನೆಗೆಟಿವಿಟಿ ಜಾಸ್ತಿ ಇದೆ ಅನಿಸಿದ್ರೆ ದಯವಿಟ್ಟು ಕ್ಷಮಿಸ್ಬಿಡಿ. ಬಿಕಾಸ್ ನಾನು ಅಷ್ಟೇ, ನಾನು ವ್ಲಾಗ್ಸ್ ಮಾಡೋದು ಏನಕ್ಕೆ ಅಂತ ಹೇಳಿದ್ರೆ, ನಾನು ಫ್ರೀಯಾಗಿ ಕುತ್ಕೊಂಡಾಗ ಯಾವುದಾದ್ರೂ ವೀಡಿಯೋ ನೋಡುವಾಗ ನನಗೆ ಖುಷಿ ಕೊಡಬೇಕು, ನನ್ನ ಮುಖದಲ್ಲಿ ನಗು ಬರಬೇಕು, ಈ ಥರದ್ದೆಲ್ಲ ನಾನು ಥಾಟ್ ಇಟ್ಕೊಂಡು ನಾನು ವೀಡಿಯೋಸ್ ಮಾಡ್ತೀನಿ. ಬಟ್ ಕೆಲವೊಂದು ಸಲ ಈ ಥರ ಸಿಚುವೇಶನೆಲ್ಲ ಎಲ್ಲರೂ ಅನುಭವಿಸ್ಲೇಬೇಕಾಗತ್ತೆ. ಏನೋ ದೇವರು ನಮಗೇನೋ ಒಂಥರ ಒಂದು ಆಶೀರ್ವಾದ ಚೆನ್ನಾಗಿತ್ತು ಅನಿಸುತ್ತೆ. ತುಂಬ ದೊಡ್ಡದ್ರಲ್ಲಾಗೋದು ಸಣ್ಣದ್ರಲ್ಲೇ ಆಗೋಯಿತು ಅಂತ ನಾನು ನಿಜವಾಗ್ಲೂ ತುಂಬ ಒಂದು 1000 ಟೈಮ್ಸು ದೇವ್ರಿಗೆ ಥ್ಯಾಂಕ್ ಗಾಡ್ ಹೇಳಿದ್ದೀನಿ. ಏನೋ ಕಷ್ಟದ ಸಿಚುವೇಶನ್ ಅನುಭವಿಸ್ತಾ ಇದ್ದೀವಿ. ಬಟ್ ಏನೋ ದೊಡ್ಡದ್ರಲ್ಲಾಗೋದು ಸಣ್ಣದ್ರಲ್ಲೇ ಆಗೋಯಿತು ಅಂತ ನಾನು ಎಣಿಸ್ತೀನಿ. ಸೊ ವಿಡಿಯೋ ನೋಡೋಕ್ಕೆ ಥ್ಯಾಂಕ್ಸ್. ನನಗೆ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಿಕಾಸ್ ಒಂದು 20-25 ಡೇಸ್ ಒಳಗೆ ಒಂದು 10 ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆದರು. ಸೊ ಈ ರೀತಿ ಜಾಸ್ತಿ ಆಗ್ತಾಯಿದ್ರೆ ಸಬ್ಸ್ಕ್ರೈಬರ್ಸು ವಿಡಿಯೋ ಮಾಡೋಕ್ಕೂ ಇಂಟ್ರೆಸ್ಟ್ ಆಗುತ್ತೆ ನನಗೆ. ಸೊ ಇನ್ಮೇಲೆ ರೆಗ್ಯುಲರಾಗಿ ವಿಡಿಯೋ ಮಾಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಟೇಕ್ ಕೇರ್, ಬಾಯ್.